ಇದು ವರ್ಷ ಇರೋದು ಟ್ರೈಚಿಲ್ಕೆ ಅಂತೇಳಿ ಚಿಲೇಟೆಡ್ 100% ಪ್ಯೂರ್ ಚಿಲೇಟೆಡ್ KMS ಇದು ನಿಮಗೆ ನೋಡಿ ಈ ಥರ ಓಪನ್ ಮಾಡಿದ್ದ ನಾನು ಸಾಲ್ಬಿಲಿಟಿ ಮತ್ತು ಅದು ಪ್ಯೂರಿಟಿ ಚೆಕ್ ಮಾಡಿ ನಿಮಗೆ ತೋರಿಸ್ತೀನಿ. ಫೋಲಿಯರ್ ಸ್ಪ್ರೇ ಸರ್ ಇದು ಫೋಲಿಯರ್ ಸ್ಪ್ರೇ 1 ಗ್ರಾಮ್ ಪರ್ 1 ಇಂದ 1.5 ಗ್ರಾಮ್ ಕ್ರಾಪ್ ಮೇಲೆ ಡಿಪೆಂಡ್ ಆಗುತ್ತೆ. ಮ್ಯಾಕ್ಸಿಮಮ್ 1 ಗ್ರಾಮ್ ಸಾಕಿದೆ ನಿಮಗೆ ಫೋಲಿಯರ್ ಸ್ಪ್ರೇ. ದಾಳಿಂಬೆಗೆಲ್ಲ ತುಂಬ ಚೆನ್ನಾಗಿ ಹೋಗುತ್ತೆ. ಕಲರು ಶೈನಿಂಗ್ ಇರ್ಬೋದು ಎಲ್ಲ ಚೆನ್ನಾಗಿ ಬರುತ್ತೆ. ಫ್ಲವರಿಂಗ್ ಎಲ್ಲ ಜಾಸ್ತಿ ಚೆನ್ನಾಗಿ ಬರುತ್ತೆ ನೋಡಿ. ಇದ್ರ ಸಾಲಿಬಿಲಿಟಿ ನೋಡ್ಕೊಳ್ಳಿ. ಇದು ಕೂಡ ಅಷ್ಟೇ ನೋಡಿ. ಎಸ್ ಅದು ಕೆಳಗೆ ಬೀಳೋ ಅಷ್ಟೊತ್ತಿಗೆ ಅಲ್ಲೇ ಕರ್ಗೆ ಹೋಗ್ತಿದೆ ನೋಡಿ. ಇದು ಹೌದು ಹೌದು ಕರಗುತ್ತೆ ಫುಲ್ಲು. ಯಾವುದೇ ರೀತಿ ಸಣ್ಣ ಒಂದು ಪಾರ್ಟಿಕಲ್ ಕೂಡ ಉಳಿದಿಲ್ಲ ನಿಮಗಿದು. ಹೌದು ಕರಗುತ್ತೆ. ಸೊ ಇದನ್ನ ನಾವು ಚಿಲೇಟೆಡ್ ಅಂತ ಚೆಕ್ ಮಾಡೋಕ್ಕೆ ಮಾರ್ಕೆಟ್ ತುಂಬ ಸಿಗುತ್ತೆ ನಿಮಗೆ. ಯಾವ ಬೆಲೆ ಕಮ್ಮಿ ಬೆಲೆ ಇದೆ ನಮ್ಮದು ಚಿಲೇಟೆಡ್ ಫಾರ್ಮೇಷನ್ ಈ ಥರ ಎಲ್ಲ ನಿಮಗೆ ಮಾರ್ಕೆಟ್ ತುಂಬ ನಮಗೆ ಕಾಂಪಿಟೇಷನ್ ಇರುತ್ತೆ. ಸೊ ನಾವು ಮಾರ್ಕೆಟ್ ಕಾಂಪಿಟೇಷನ್ ಯಾವ ಥರ ಗೆದ್ದಿದ್ದೀವಿ ಅನ್ಲಿಕ್ಕೆ ಇವತ್ತು ಈಗ ನಮ್ಮದು ಟ್ರೈಚಿಲ್ಕೆ KMS ಏನಿದೆಯಲ್ಲ ಪೊಟ್ಯಾಷಿಯಂ ಸೋನೆಟ್ ಚಿಲೇಟೆಡ್ ಬೇಸಿಡ್ ಇವತ್ತು ಏನು ಗೆದ್ದಿದೆ ಮಾರ್ಕೆಟಲ್ಲಿ ಅಂದರೆ ಇದು ನೋಡಿ ಬೇರಿಯಂ ಕ್ಲೋರೈಡ್. ಇದರಲ್ಲಿ ಚೆಕ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಇದರಲ್ಲಿ ನಮ್ಮಲ್ಲಿ ಏನಾದ್ರು ಸಲ್ಫೇಟ್ ಫಾರ್ಮೇಷನ್ ಸಲ್ಫೇಟ್ ಸ್ವಲ್ಪ ಇದ್ರೂ ಇದೊಂಥರ ಹಾಲ್ ತರ ಹೊಡೆದಂಗೆ ಆಗುತ್ತೆ. ಇದು ನಮ್ದು ಪ್ಯೂರ್ 100% ಚಿಲೇಟೆಡ್. ಯಾವುದೇ ರೀತಿ ಒಂದು ಸಣ್ಣ ಸಲ್ಫೇಟ್ ಅಂಶ ಇಲ್ಲ ಅಂದಾಗ ನಮಗೆ ಇದೇನು ಆಗಲ್ಲ. ಸೇಮ್ ಕಲರ್ ಹಾಗೆ ಇರುತ್ತೆ. ಈ ಪೌಡರ್ ಕೂಡ ಕೆಳಗಡೆ ಹಾಗೆ ಇರುತ್ತೆ. ಕಲರ್ ಚೇಂಜ್ ಆಗಲ್ಲ ಇದ್ರಲ್ಲಿ ಇವಾಗ ಹಾಕಿದೀವಿ ಅಂತ ಅಂದ್ರೆ. ಓಕೆ ಇದು ಹಾಕಿದಿರ ಅಂದ್ರೆ ಬೇರೆದೇನಾಯ್ತು ಅಂದ್ರೆ ಮಿಲ್ಕ್ ಟೈಪ್ ಆಗ್ಬಿಡುತ್ತೆ. ಮೊಸರು ತರ ಇದೆ. ಆಮೇಲೆ ಏನಾದ್ರು ಜಾಸ್ತಿ ಹಾರ್ಡ್ ಮೆಟೀರಿಯಲ್ ಇತ್ತು ಅಂದ್ರೆ ಮೊಸರು ತರನೇ ಆಗ್ಬಿಡುತ್ತೆ. ಮೆಟೀರಿಯಲ್ ಹಾರ್ಡ್ ಇಲ್ಲ ಅಥವಾ ಲೈಟ್ ಮೆಟೀರಿಯಲ್ ಇದೆ ಅಂತ ಅಂದಾಗ ಏನಾಗುತ್ತೆ ನಿಮಗೆ ಹಾಲ್ ತರ ಆಗುತ್ತೆ. ಪ್ಯೂರ್ ಚಿಲೇಟೆಡ್ ಅಲ್ಲಿ ಬರೋಲ್ಲ ಹಂಗೆ ನೋಡಿ. ಬೇರೆ ಇದು ಹಾಕ್ತೀನಿ ನಾನು ಇವಾಗ. ಎಸ್ ಸರ್ ನೋಡಿ ಯಾವುದೇ ರೀತಿ ನಿಮ್ಗೆ ಅದು ಹಾಲ್ ತರ ಆಗಲಿಲ್ಲ. ಒಂಥರ ಸ್ಟೆರಿಲೈಸ್ ಮಾಡಿ ತೋರಿಸ್ಬಿಡ್ತೀನಿ ಒಂದು ಸಲ ನೋಡಿ. ಅದು ಹಾಗೆ ಬೇರೆ ಕ್ಲೋರೈಡ್ ಅಲ್ಲೇ ಕೆಳಗಡೆ ಕೂತ್ಕೊಂಡಿದೆ. ಯಾವ ಥರ ಹಾಲ್ ಥರ ಆಗಲಿ ಈ ಥರ ಆಗಲಿ ಏನು ಆಗಲಿಲ್ಲ. ಇದು ಯಾವುದೇ ಜೊತೆ ರಿಯಾಕ್ಟ್ ಮಾಡಲಿಲ್ಲ ನೋಡಿ. ಬೇರೆ ಪೌಡರ್ ಪ್ಯೂರ್ ಚಿಲೇಟೆಡ್. ಪ್ಯೂರ್ ಚಿಲೇಟೆಡ್ ಈ ಥರ ಇರುತ್ತೆ. ಸೊ ಇದು ಪ್ಯೂರ್ ಚಿಲೇಟೆಡ್ ಆದ ಕಾರಣ ನಮಗಿದು ನಾವು ಮಾರ್ಕೆಟಲ್ಲಿ ಇವತ್ತು ಬೇರೆ ಕಂಪ್ನಿಯಲ್ಲಿ ಕಾಂಪಿಟ್ ಮಾಡ್ತಾ ಇದ್ದೀವಿ. ಸೊ ಇದು ನಿಮಗೆ 100% ರಿಸಲ್ಟ್ ಇದೆ. ಓಕೆ ಥ್ಯಾಂಕ್ ಯು ಸರ್.